ಹಲೋ ಗ್ಯಾಯ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಹುಷಾರಿದ್ದೀರಾ ಅಂತ ಎನಿಸ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ನೋಡಿ, ನಾನು ಸೂಪರಾಗಿದ್ದು ಒಂದು ಸ್ನ್ಯಾಕ್ಸ್ ಮಾಡಿದ್ದೀನಿ. ತುಂಬ ಈಸಿ, ಮಕ್ಕಳಿಗೆ ಇಷ್ಟ ಆಗ್ತದೆ, ದೊಡ್ಡವ್ರಿಗೂ ಸಹ ಇಷ್ಟ ಆಗ್ತದೆ. ಯಾವಾಗ ಸಹ ಮಾಡಿ ತಿನ್ಬೋದು. ನಿಮಗೆ ಬ್ರೇಕ್ಫಾಸ್ಟ್ ಆಗಿ ಸಹ, ನಿಮಗೆ ಸಂಜೆ ಸ್ನ್ಯಾಕ್ಸ್ನಾಗಿ ಸಹ ಮಾಡಿ ತಿನ್ಬೋದು. ಸೂಪರಾಗಿರೋ ಒಂದು ಸ್ನ್ಯಾಕ್ಸ್ ಹೇಗೆ ಮಾಡೋದು, ಅದು ಎಂತೆಲ್ಲ ಹಾಕಿದ್ದೀನಿ ಅಂತ ನೋಡುವ. ಇದನ್ನು ಮಾಡಲಿಕ್ಕೆ ನನಗೆ ಹೆಚ್ಚೇನು ಸಾಮಗ್ರಿಗಳು ಬೇಡ. ನೋಡಿ, 1 ಲೋಟದಷ್ಟು ನಾನು ಹೆಸರುಬೇಳೆ ನೆನೆಯಲಿಕ್ಕೆ ಹಾಕಿದ್ದೀನಿ. ನಿಮಗೆ ದೇಹ ತಂಪಾಗುತ್ತೆ, ರುಚಿ ಸಹ ಆಗ್ತದೆ. ಹೆಸರುಬೇಳೆಗೆ ಒಂದು 2-3 ಸ್ಪೂನು ನಾನು ಅಕ್ಕಿ ನೆನೆಸಿಗೆ ಹಾಕಿದ್ದೀನಿ. ಅಕ್ಕಿ ನೆನೆಸಿದ್ದೀನಿ ಅಂದರೆ ಅದು ಹೆಸರುಬೇಳೆ ಮಿಕ್ಸ್ ಆಗಿದೆ, ಹಾಗೆ ಕಾಣ್ತಾ ಉಂಟು. ಅಕ್ಕಿ ನೆನೆಸಿಟ್ಟಿದ್ದೀನಿ. ಈ ಹೆಸರುಬೇಳೆಯಲ್ಲಿ ಇದ್ದ ನೀರೆಲ್ಲ ತೆಗೆದು ಸ್ವಲ್ಪ ನೀರು, ಒಂದು 2 ಸ್ಪೂನ್ ನೀರಿದ್ರೆ ಓಕೆ, ತುಂಬ ನೀರು ಹಾಕಬಾರ್ದು. ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ಸಹ ಒಟ್ಟಿಗೆ ಸೇರಿ ನಾನು ಇದು ಮಾಡಿಡುವ. ನೋಡಿ, ಇದೆಲ್ಲ 1 ಬಟಾಟೆ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಇದರೊಟ್ಟಿಗೆ ಹಾಕಿ ಸಣ್ಣ ನಾವು ಕರೆದುಕೊಂಡು ಬರುವ, ಪೇಸ್ಟ್ ಮಾಡ್ಕೊಂಡು ಬರುವ. ಒಂದು ಬಟಾಟೆ ಹಾಕಿದರೆ ಒಂದು ಟೇಸ್ಟ್ ಆಗ್ತದೆ ಅಂತ 1 ಬಟಾಟೆ ಹಾಕೋದು. ಇದನ್ನು ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ಹಳದಿ ಪುಡಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಅದು ಬೇಯಿಸಿದನ್ನು ಸಹ ಸೇರಿಸಿ ಇದನ್ನು ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರುವ. ತುಂಬ ನೀರು ಹಾಕೋದು ಬೇಡ, ಸ್ವಲ್ಪ ನೀರು ಹಾಕಿದರೆ ಸಾಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಗ್ರೈಂಡ್ ಮಾಡ್ಕೊಂಡು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಗಟ್ಟಿ ಕಡಿಲಿಕ್ಕೆ ಸಾಧ್ಯ ಆದರೆ ಅಷ್ಟು ಗಟ್ಟಿ ಕಡೀರಿ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕುವ. ನೋಡಿ, 1 ಈರುಳ್ಳಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ನಾವು ಅದನ್ನು ಮಿಕ್ಸ್ ಮಾಡಿಕೊಳ್ಳುವ. ತುಂಬಾ ರುಚಿಯಾಗಿ ಬರ್ತದೆ. ನೀವು ಒಂದ್ಸಲ ಖಂಡಿತವಾಗಿ ಪ್ರಯತ್ನ ಮಾಡಿ. ಯಾವಾಗಲೂ ನಾವು ಕಡಲೆ ಹಿಟ್ಟಲ್ಲಿಯೇ ಮಾಡಿ ತಿನ್ನೋದಲ್ಲ, ಹಾಗಾಗಿ ಇದನ್ನು ಚೆಂದ ಮಾಡಿ ಬೀಟ್ ಮಾಡುವ. ಹೇಗೆ ಬೀಟ್ ಮಾಡೋದು ಅಂದರೆ, ನಾವು ಅದು ಈರುಳ್ಳಿ ಎಲ್ಲ ಅದರೊಟ್ಟಿಗೆ ಸೇರಿಸಿ ನಾವು ಹಾಕಿದ ಕಾಯಿ ಮೆಣಸು ಖಾರ ಎಲ್ಲ ಅದಕ್ಕೆ ಬಿಡಬೇಕು. ಅಲ್ಲಿವರೆಗೆ ನಾವು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಜೀರಿಗೆ ಹಾಕೋಣ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕುವ. ಫ್ಲೇವರ್ ಸಹ ಬರುತ್ತೆ, ಹೊಟ್ಟೆ ಡಿಬ್ಬ ಆಗೋ ಸಹ ಇರೋದಿಲ್ಲ. ಹಾಗೆ ನೋಡಿ, ಚೆಂದ ಮಾಡಿ ಮಿಕ್ಸ್ ಮಾಡಿದ್ದೀನಿ. ಇದು ನಾವು ಮಿಕ್ಸ್ ಮಾಡೋ ರೀತಿಯಲ್ಲಿ ಅಂತ ನಾವು ಜೀರಿಗೆ ಹಾಕಿದ್ದೀವಿ, ಜೀರಿಗೆ ನೀರುಳ್ಳಿ ಎಲ್ಲ ಅದೆಲ್ಲ ಅಂಶ ಅದಕ್ಕೆ ಬಿಟ್ಕೊಳ್ಬೇಕು. ಹಾಗೆ ಮಿಕ್ಸ್ ಮಾಡುವ ಚೆಂದ ಮಾಡಿ. ಈಗ ನೋಡಿ, ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಬಿಸಿ ಆಗಿದ್ದೀನಿ. 1 ಚಮಚದಲ್ಲಿ 1 ಸೌಂಟಷ್ಟು ಬಿಡಬೇಕು ನಾವು. ಯಾಕೆ ಬಿಡಬೇಕಂತ ಹೇಳಿದರೆ, ಅದು ಸ್ವಲ್ಪ ಟೈಮ್ ಹೋದ ನಂತರ ಇನ್ನೊಂದು ಬಿಡಬೇಕು. ಯಾಕೆಂದರೆ ಅದು ಬಟಾಟೆ ಹಾಕಿದ್ರಿಂದ ಅಂಟಿಕೊಳ್ಳೋ ಚಾನ್ಸ್ ಉಂಟು, ಅಂಟಿ ಕೂತ್ಕೊಳ್ತದೆ. ನೋಡಿ, ಹೀಗೆ ಮಾಡಿ ಗೋಲ್ಡನ್ ಕಲರ್ ಬಂದುವಾಗ ತೆಗೆದ್ರೆ ಆಯಿತು. ಒಂದೊಂದು ಸೌಂಟ್ ಹಾಕಿದರೆ ನಮಗೆ ಬೇಕಿದ್ರೆ ನೀವು ಬಜ್ಜಿ ಸ್ವಲ್ಪ ಗಟ್ಟಿಗೆ ಕಡಿದು ನಾವು ಚಿಕ್ಕ ಚಿಕ್ಕ ಬೋಂಡದ ಆಕಾರ ಆಗಿ ಬಿಡ್ಬೋದು. ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಯಾಕೆ ಹೇಳಿದರೆ, ಇದು ಬೋಂಡ ಬಜ್ಜಿ ತಿನ್ನೋದು ಮಾಮೂಲಾಗಿ ಹೋಯ್ತಲ್ಲ, ಕಾಮನ್ ಆಯಿತು. ಹಾಗಾಗಿ ನಾನು ಸ್ವಲ್ಪ ದಪ್ಪದ ಇಟ್ಬಿಟ್ಟು ಇದರೊಟ್ಟಿಗೆ ಚಟ್ನಿ, ನಾವು ಟೊಮಟೊ ಸಾಸು ಯಾವುದರೊಟ್ಟಿಗೆ ಸಹ ತಿನ್ಬೋದು. ಭಾರಿ ಟೇಸ್ಟ್ ಆಗ್ತದೆ. ನೋಡಿ, ಅದ್ರ ಕಲರ್ ನೋಡುವಾಗ ಹೆಮ್ಮೆಯಾಗಿ ಕಾಣ್ತದಲ್ಲ. ನೀವು ಸಹ ಒಂದ್ಸಲ ಖಂಡಿತವಾಗಿ ಟ್ರೈ ಮಾಡಿ. ಹಾಗೆ ನಾನು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು. ಈಗಲೇ ನೋಡಿ ನನಗೆ ವಿಡಿಯೋ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಾಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ